ಪೊಲೀಸವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವರು ಇಮಿಡಿಯೇಟಾಗಿ ವಿನ್ಸೆಂಟ್ಗೆ ಇನ್ಫಾರ್ಮೇಷನ್ನ ತಿಳಿಸ್ತಾರೆ, ಈ ರೀತಿ ನೀಲ್ ಇಲ್ಲಿ ಬಂದಿದ್ದಾನೆ ಅಂತ. ವಿನ್ಸೆಂಟ್ ಸಡನ್ನಾಗಿ ಏನು ಮಾಡ್ತಾನೆ ಅಂದರೆ ಅಲ್ಲಿಂದ ಅರ್ಜೆಂಟಾಗಿ ಆ ಹೋಟೆಲ್ ಹತ್ರ ಬರ್ತಾನೆ. ನೀಲ್ ಹೋಟೆಲಿಂದ ಹೊರಗಡೆ ಬರ್ತಾನೆ, ಇಡೀ ಕಾರಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾಳೆ, ಸ್ಮೈಲ್ ಮಾಡ್ತಾಳೆ. ಅವನ ಹತ್ರ ಬರ್ತಾನೆ, ಕಾರ್ ಹತ್ರ ವಿನ್ಸೆಂಟ್ನ ನೋಡ್ಬಿಡ್ತಾನೆ. ವಿನ್ಸೆಂಟು ನೀಲನ್ನ ನೋಡ್ಬಿಡ್ತಾನೆ. ಇಬ್ಬರು ಶಾಕ್ ಆಗಿ ಹಂಗೆ ನಿಂತ್ಕೊಂಡಿರ್ತಾರೆ. ಮಧ್ಯದಲ್ಲಿ ಒಂದು ಗಾಡಿ ಹೊರಟೋಗುತ್ತೆ. ಮತ್ತೆ ನೋಡಿದ್ರೆ ನೀಲ್ ಅಲ್ಲಿಂದ ನಿಧಾನವಾಗಿ ವಾಪಸ್ ಹೋಗಿ ಅಲ್ಲಿಂದ ಓಡೋಗ್ಬಿಡ್ತಾನೆ. ಇಡೀ ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ, ಹಂಗೆ ನೋಡ್ತಾ ಇರ್ತಾಳೆ. ವಿನ್ಸೆಂಟ್ ಓಡಿ ಬರ್ತಾನೆ. ಅವನು ಹಾಗೆ ಈ ಎಸ್ಕೇಪ್ ಆಗ್ತಾರಂತ ನೀಲನ್ನ ಹುಡ್ಕೊಂಡು ಓಡ್ತಾನೆ. ಇಬ್ಬರು ಗನ್ ತೊಗೊಂಡು ಒಬ್ಬರನ್ನೊಬ್ಬರು ಶೂಟ್ ಮಾಡ್ತಾ ಹಾಗೆ ಓಡ್ತಾ ಇರ್ತಾನೆ ನೀಲ್. ಅವನು ಹಾಗೆ ಓಡ್ತಾ ಏನು ಮಾಡ್ತಾನೆ ಅಂದರೆ ಈ ಎಲ್ಲೇ ಏರ್ಪೋರ್ಟ್ ಇದೆಯಲ್ಲ ಅದರ ಟಾರ್ಮ್ಯಾಕ್ ಆ ಕಡೆ ಹೊರಟೋಗ್ತಾನೆ. ಅವನು ಆ ಏರ್ಪೋರ್ಟ್ ಟಾರ್ಮ್ಯಾಕ್ ಒಳಗಡೆ ಹೊರಟೋಗ್ತಾನೆ. ಇವನು ಚೇಸ್ ಮಾಡ್ಕೊಂಡು ಒಳಗಡೆ ಹೊರಟೋಗ್ತಾನೆ. ನೀಲ್ ಓಡ್ತಾ ಇದ್ದಾನೆ, ವಿನ್ಸೆಂಟ್ ಅವನ್ನ ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಒಬ್ರಿಗೊಬ್ರು ಶೂಟ್ ಮಾಡ್ತಾ ಇದ್ದಾರೆ. ಇವನು ಏರ್ಪೋರ್ಟ್ ಒಳಗೆ ಹೋಗಿದ್ದಾನೆ. ಈಗ ವಿನ್ಸೆಂಟ್ ಮತ್ತು ನೀಲ್ ಇವರಿಬ್ಬರಲ್ಲಿ ಯಾರು ಸತ್ರು, ಯಾರು ಬದುಕಿದ್ದಾರೆ, ಈ ಕಳ್ಳ ಮತ್ತು ಪೊಲೀಸರ ನಡುವಿನ ಹೋರಾಟದಲ್ಲಿ ಯಾರು ಗೆದ್ದರು ಅನ್ನೋದೇ ಇದರ ಕ್ಲೈಮ್ಯಾಕ್ಸ್. 1995ರಲ್ಲಿ ಬಿಡುಗಡೆಯಾದಂತಹ ಹೀಟ್ ಚಿತ್ರವನ್ನು ಬರೆದು ನಿರ್ದೇಶಿಸಿದವರು ಹಾಲಿವುಡ್ನ ಫೇಮಸ್ ಡೈರೆಕ್ಟರ್ಗಳಲ್ಲಿ ಒಬ್ಬರಾದಂತಹ ಮೈಕಲ್ ಮನ್ ಅವರು. ಮೈಕಲ್ ಮನ್ ಅವರು ಕ್ರೈಮ್ ಜಾನರಲ್ಲಿ ಹಲವಾರು ಚಿತ್ರಗಳನ್ನ ಮಾಡಿದ್ದಾರೆ. ಅದರಲ್ಲಿ ದ ಇನ್ಸೈಡರ್, ಪಬ್ಲಿಕ್ ಎನಿಮೀಸ್ ಇದನ್ನೆಲ್ಲ ನಾವು ಹೇಳ್ಬೋದು. ಈ ಚಿತ್ರ ಏನಿದೆ ದಿ ಹೀಟ್, ಇದನ್ನು ಅವರು 1980ರಿಂದನೇ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ಒಂದು ಟಿ ವಿ ಸೀರೀಸ್ ಮಾಡೋಣ ಅಂತ ಅವರು ಅಟೆಂಪ್ಟ್ ಮಾಡ್ತಾರೆ. ಹಲವಾರು ಕಾರಣಗಳಿಂದ ಅದು ನಡೆಯೋದಿಲ್ಲ. ನಂತರ 95ರಲ್ಲಿ ಅವರು ಚಿತ್ರವನ್ನು ರಿಲೀಸ್ ಮಾಡಿದ್ರು. ಚಿತ್ರದ ವಿಶೇಷತೆ ಏನು ಅಂದರೆ ಇದರಲ್ಲಿ ಬರೀ ಒಂದು ಥ್ರಿಲ್ಲರ್ ಎಲಿಮೆಂಟ್ ಮಾತ್ರ ಅಲ್ಲದೆ ಈ ಕ್ರೈಮ್ನಲ್ಲಿ ಇನ್ವಾಲ್ವ್ ಆಗಿರುವಂತಹ ಪೊಲೀಸರು ಮತ್ತು ಕಳ್ಳರು ಇವರ ಒಂದು ಪರ್ಸ್ನಲ್ ಲೈಫ್, ಅವರ ಒಂದು ಫೀಲಿಂಗ್ಸು, ಅವರ ಒಂದು ಹ್ಯೂಮನ್ ಸೈಡು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋ ಪ್ರಯತ್ನವನ್ನು ಮೈಕಲ್ ಮನ್ ಅವರು ಮಾಡಿದ್ದಾರೆ. ಇದೇ ಈ ಚಿತ್ರದ ಪ್ಲಸ್ ಹಾಗೂ ಮೈನಸ್ ಅಂತ ಹೇಳ್ಬೋದು. ಪ್ಲಸ್ ಏನಕ್ಕಂದರೆ ಕ್ರೈಮ್ ಜಾನರ್ಲಿ ಈ ರೀತಿಯ ಚಿತ್ರಗಳು ಅಂದರೆ ಆ ಕ್ಯಾರೆಕ್ಟರ್ಸ್ನ ತುಂಬ ಡೀಪಾಗಿ ಅನಲೈಸ್ ಮಾಡೋ ಚಿತ್ರಗಳು ತುಂಬ ಕಡಿಮೆ ಬಂದಿತ್ತು. ಮೈನಸ್ ಏನಕ್ಕಂದರೆ ಈ ರೀತಿ ಕ್ಯಾರೆಕ್ಟರ್ನ ಅನಲೈಸ್ ಮಾಡುವ ಒಂದು ಪ್ರಯತ್ನದಲ್ಲಿ ಈ ಚಿತ್ರದ ಪೇಸ್ ಏನಿದೆ ಅದು ಅಲ್ಲಲ್ಲಿ ಬ್ರೇಕ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಲ್ಯಾಗ್ ಆಗ್ತಾ ಇದೆ ಅಂತ ನಮಗೆ ಅನಿಸುತ್ತೆ, ಸ್ಲೋ ಆಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಆದ್ದರಿಂದ ನಾನು ಇದು ಪ್ಲಸ್ ಮೈನಸ್ ಎರಡೂ ಈ ಕ್ಯಾರೆಕ್ಟರ್ ಎಕ್ಸ್ಪ್ಲೋರೇಷನ್ ಅಂತ ಹೇಳ್ತಾ ಇರೋದು. ಅದೇ ರೀತಿ ನನಗೆ ಈ ಚಿತ್ರದಲ್ಲಿ ತುಂಬ ಇಷ್ಟವಾದ ಒಂದು ವಿಷಯ ಏನಂದರೆ ಇದರ ಒಂದು ಸೌಂಡ್ ಡಿಸೈನ್. ಆ ಟೈಮ್ನಲ್ಲಿ ಈ ರೀತಿ ಒಂದು ಸೌಂಡ್ ಡಿಸೈನ್ ಇದೆಯಲ್ಲ ಅದು ತುಂಬ ಹೊಸದು ಮತ್ತು ತುಂಬ ರಿಯಲಿಸ್ಟಿಕ್ ಆಗಿತ್ತು. ಎಸ್ಪೆಷಲಿ ಆ ಶೂಟೌಟ್ ಸೀನ್, ಅದರಲ್ಲಿ ಇವರು ಯೂಸ್ ಮಾಡಿರುವಂತಹ ಒಂದು ಸೌಂಡ್ ಎಫೆಕ್ಟ್ ಏನಿದೆ ತುಂಬ ರಿಯಲಿಸ್ಟಿಕ್ ಆಗಿ ವಿ ಕ್ಯಾನ್ ಫೀಲ್ ಇಟ್. ಅಂದರೆ ಅಲ್ಲಿ ನಮ್ಮ ಕಣ್ಮುಂದೆ